ಎಲ್ಲರಿಗೂ ನಮಸ್ಕಾರ. ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಷಯ ಹೇಳಿಕೆಗಳು ಮತ್ತು ನಿರ್ಣಯಗಳು. ಹಿಂದಿನ ತರಗತಿಯಲ್ಲಿ ನಾವು ಈಗಾಗಲೇ ಈ ವಿಷಯದ ಮೇಲೆ ಕೆಲವು ಪ್ರಶ್ನೆಗಳನ್ನು ನೋಡಿದ್ದೇವೆ. ಇನ್ನು ಅದೇ ರೀತಿಯ ಇನ್ನೂ ಕೆಲವು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗುವ. ಮುಂದಿನ ಪ್ರಶ್ನೆಯನ್ನು ನೋಡಿ. ಹೇಳಿಕೆಗಳನ್ನು ಗಮನಿಸಿದರೆ ಕೆಲವು ಹುಡುಗರು ಆಟಗಾರರು, ಕೆಲವು ಆಟಗಾರರು ಆರೋಗ್ಯವಂತರು ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಎರಡು ಹೇಳಿಕೆಗಳಿವೆ. ಈಗ ತೀರ್ಮಾನಗಳು. ಕೆಲವು ಹುಡುಗರು ಆರೋಗ್ಯವಂತರಾಗಿದ್ದಾರೆ, ಕೆಲವು ಆರೋಗ್ಯವಂತರಾದವರು ಆಟಗಾರರು ಅಂತ ಹೇಳಿದ್ದಾರೆ. 4 ಆಯ್ಕೆಗಳಿವೆ. ಈಗ ನಾವು ಹೇಳಿಕೆಗಳನ್ನು ವೆನ್ ಡಯಾಗ್ರಾಮ್ ಮೂಲಕ ಈಗ ನಾವು ನೋಡ್ತಾ ಹೋದರೆ ನೋಡಿ, ಕೆಲವು ಆಟಗಾರರು, ಕೆಲವು ಅದೇ ರೀತಿ ಆಟಗಾರರು ಆರೋಗ್ಯವಂತರು, ಈ ರೀತಿಯಾಗಿದೆ. ಕೆಲವು ಹುಡುಗರು ಮಾತ್ರ ಆಟಗಾರರು ಅಂದರೆ ಹುಡುಗರಲ್ಲಿ ಕೆಲವರು ಮಾತ್ರ ಆಟಗಾರರು ಅಂತ ಹೇಳಿದರೆ ಸಣ್ಣ ಪಾರ್ಟ್ ಮಾತ್ರ ಓವರ್ಲ್ಯಾಪ್ ಆಗಿರಬೇಕು. ಇದೆಯಾ ಇಲ್ಲಿ? ಹುಡುಗರು ಸರ್ಕಲ್ನ ಸಣ್ಣ ಪಾರ್ಟ್ ಆಟಗಾರರ ಜೊತೆ ಓವರ್ಲ್ಯಾಪ್ ಆಗಿದೆ ಇಲ್ಲಿ. ಅದೇ ರೀತಿ ಕೆಲವು ಆಟಗಾರರು ಆರೋಗ್ಯವಂತರು, ಆಟಗಾರರು ಸರ್ಕಲ್ನ ಸಣ್ಣ ಪಾರ್ಟ್ ಆರೋಗ್ಯವಂತರ ಜೊತೆ ಓವರ್ಲ್ಯಾಪ್ ಆಗಿದೆ. ಈಗ ಗಮನಿಸಬೇಕು, ಆಟಗಾರರು ಮತ್ತೆ ಆರೋಗ್ಯವಂತರಲ್ಲಿ ಓವರ್ಲ್ಯಾಪ್ ಆಗಿದೆ. ಅದೇ ರೀತಿಯಾಗಿ ಆರೋಗ್ಯವಂತರು ಮತ್ತೆ ಹುಡುಗರ ಜೊತೆ ಓವರ್ಲ್ಯಾಪ್ ಆಗಲಿಲ್ಲ. ಹೌದಾ? ಹೇಳಿಕೆಗಳ ಪ್ರಕಾರ ಚಿತ್ರ ಈ ರೀತಿಯಾಗಿ ಬರ್ತದೆ. ಈಗ ತೀರ್ಮಾನವನ್ನು ನಾವು ನೋಡ್ತಾ ಹೋದರೆ ಇಲ್ಲಿ ಏನು ಹೇಳಿದ್ದಾರೆ? ಕೆಲವು ಹುಡುಗರು ಆರೋಗ್ಯವಂತರಾಗಿದ್ದಾರೆ ಅಂತ ಹೇಳಿದ್ದಾರೆ. ಕೆಲವು ಹುಡುಗರು ಆರೋಗ್ಯವಂತರಾಗಿದ್ದಾರೆ. ತೀರ್ಮಾನ ಸರಿ ಇದೆಯಾ? ಇಲ್ಲ. ಯಾಕೆಂದರೆ ಹುಡುಗರು ಮತ್ತು ಆರೋಗ್ಯವಂತರು ಸರ್ಕಲ್ ಸಪ್ರೇಟ್ ಆಗಿದೆ, ಎರಡು ಓವರ್ಲ್ಯಾಪ್ ಆಗಲಿಲ್ಲ ಹೇಳಿಕೆಗಳ ಪ್ರಕಾರ. ಹಾಗೆ ತೀರ್ಮಾನ 2 ನಾವು ಗಮನಿಸಿದರೆ ಕೆಲವು ಆರೋಗ್ಯವಂತರಾದವರು ಆಟಗಾರರು ಅಂತ ಹೇಳಿದ್ದಾರೆ. ಹೌದಾ? ಇಲ್ಲಿ ಆರೋಗ್ಯವಂತರು ಮತ್ತೆ ಆಟಗಾರರ ಜೊತೆ ಓವರ್ಲ್ಯಾಪ್ ಆಗಿದೆ. ಆ ಆರೋಗ್ಯವಂತರಲ್ಲಿ ಕೆಲವರು ಆಟಗಾರರು ಆಗಿರಬಹುದು. ಆದ್ರಿಂದ ಆಯ್ಕೆ ಯಾವುದು ಇಲ್ಲಿ? ಆಯ್ಕೆ 2. ಕೇವಲ ತೀರ್ಮಾನ 2 ಅನುಸರಿಸುತ್ತದೆ. ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಅಲ್ವಾ? ಕೆಲವು ಆರೋಗ್ಯವಂತರಾದವರು ಆಟಗಾರರು, ಇದು ತೀರ್ಮಾನ ಸರಿಯಾಗಿದೆ. ಆದ್ರಿಂದ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಮುಂದಿನ ಪ್ರಶ್ನೆಯನ್ನು ನೋಡುವ. ಮುಂದಿನ ಪ್ರಶ್ನೆ, ಹೇಳಿಕೆಗಳನ್ನು ಗಮನಿಸಿ. ಕೆಲವು ಮಾವುಗಳು ದ್ರಾಕ್ಷಿಗಳಾಗುತ್ತವೆ, ಕೆಲವು ದ್ರಾಕ್ಷಿಗಳು ಕಿತ್ತಳೆಗಳಾಗುತ್ತವೆ. ಈಗ ತೀರ್ಮಾನವನ್ನು ಗಮನಿಸಿದ್ರೆ ಕೆಲವು ಕಿತ್ತಳೆಗಳು ಮಾವುಗಳಾಗುತ್ತವೆ, ಕೆಲವು ಕಿತ್ತಳೆಗಳು ದ್ರಾಕ್ಷಿಗಳಾಗುತ್ತವೆ ಅಂತ ಹೇಳಿದ್ದಾರೆ. 2 ತೀರ್ಮಾನಗಳು ಈ ರೀತಿಯಾಗಿವೆ. 4 ಆಯ್ಕೆಗಳಿವೆ. ನಾವೀಗ ಚಿತ್ರದ ಮೂಲಕ ಗಮನಿಸ್ತಾ ಹೋದ್ರೆ ಏನು ಹೇಳಿದ್ದಾರೆ? ಕೆಲವು ಮಾವುಗಳು ಮಾತ್ರ ದ್ರಾಕ್ಷಿಗಳಾಗುತ್ತದೆ ಅಂತೆ. ಅಂದರೆ ಮಾವುಗಳು ಸರ್ಕಲ್ನ ಸಣ್ಣ ಪಾರ್ಟ್ ದ್ರಾಕ್ಷಿಗಳ ಜೊತೆ ಓವರ್ಲ್ಯಾಪ್ ಆಗಿದೆ. ಅದೇ ರೀತಿ ಕೆಲವು ದ್ರಾಕ್ಷಿಗಳು ಕಿತ್ತಳೆಗಳಾಗುತ್ತವೆ. ದ್ರಾಕ್ಷಿಗಳು ಮತ್ತು ಕಿತ್ತಳೆಗಳ ನಡುವೆ ಸ್ವಲ್ಪ ಮಾತ್ರ ದ್ರಾಕ್ಷಿಗಳು ಕಿತ್ತಳೆಗಳಾಗುತ್ತವೆ ಅಂತ ಹೇಳಿರೋದು. ಅದೇ ರೀತಿಯಾಗಿ ನಮ್ಮ ಚಿತ್ರ ಇದೆ. ಈಗ ಕಿತ್ತಳೆಗಳು ಮತ್ತು ಮಾವುಗಳಿಗೆ ಯಾವುದೇ ರಿಲೇಷನ್ ಇಲ್ಲ, ಇಲ್ಲಿ ಯಾವುದೇ ರೀತಿಯಾಗಿ ಓವರ್ಲ್ಯಾಪ್ ಆಗಲಿಲ್ಲ. ಈ ರೀತಿಯಾಗಿ ಚಿತ್ರ ಬಂದರೆ ತೀರ್ಮಾನಗಳನ್ನು ನಾವು ಗಮನಿಸ್ತಾ ಹೋದರೆ ಕೆಲವು ಕಿತ್ತಳೆಗಳು ಮಾವುಗಳಾಗುತ್ತವೆ ಅಂತ ಹೇಳಿತು. ಹೌದಾ? ಇಲ್ಲ. ಯಾಕೆಂದರೆ ಕೆಲವು ಕಿತ್ತಳೆಗಳು ಮಾವುಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕಿತ್ತಳೆಗಳು ಮತ್ತು ಮಾವುಗಳ ನಡುವೆ ಯಾವುದೇ ರೀತಿ ಓವರ್ಲ್ಯಾಪ್ ಆಗಲಿಲ್ಲ ಸರ್ಕಲನ್ನು ಗಮನಿಸಿದರೆ. ಹಾಗೆ ಕೆಲವು ಕಿತ್ತಳೆಗಳು ದ್ರಾಕ್ಷಿಗಳೇ ಆಗುತ್ತವೆ ಅಂತ ಹೇಳೋದು ಸರಿಯಾಗಿದೆ. ಯಾಕೆಂದರೆ ಕೆಲವು ದ್ರಾಕ್ಷಿಗಳು ಕಿತ್ತಳೆಗಳಾದರೆ ಕೆಲವು ಕಿತ್ತಳೆಗಳು ದ್ರಾಕ್ಷಿಗಳು ಆಗಲೇಬೇಕು. ಹೌದಲ್ವಾ? ಆದ್ದರಿಂದ ಇಲ್ಲಿ ತೀರ್ಮಾನ 2 ಅನುಸರಿಸುತ್ತದೆ. ಆಪ್ಷನ್ ಬಿ ಅಂದರೆ ಆಯ್ಕೆ 2 ಇಲ್ಲಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಮುಂದಿನ ಪ್ರಶ್ನೆಯನ್ನು ಗಮನಿಸುವ. ಹೇಳಿಕೆಗಳನ್ನು ಗಮನಿಸಿ. ಕೆಲವು ಕಾರುಗಳು ಜೀಪ್ಗಳಾಗುತ್ತವೆ, ಕೆಲವು ಜೀಪ್ಗಳು ಬಸ್ಗಳಾಗುತ್ತವೆ. ಇಲ್ಲಿ ತೀರ್ಮಾನಗಳನ್ನು ನಾವು ನೋಡಿದರೆ ಕೆಲವು ಜೀಪ್ಗಳು ಕಾರುಗಳಾಗುತ್ತವೆ, ಎಲ್ಲ ಜೀಪ್ಗಳು ಬಸ್ಸುಗಳಾಗುತ್ತವೆ ಅಂತ ಹೇಳಿದ್ದು. 4 ಆಯ್ಕೆಗಳಿವೆ. ಹೇಳಿಕೆಗಳನ್ನು ಚಿತ್ರದ ಮೂಲಕ ಗಮನಿಸ್ತಾ ಹೋದರೆ ಇಲ್ಲಿ ಏನು ಹೇಳಿದ್ದಾರೆ? ಮೊದಲನೇ ಹೇಳಿಕೆಯಲ್ಲಿ ಕೆಲವು ಕಾರುಗಳು ಮಾತ್ರ ಜೀಪ್ಗಳಾಗುತ್ತದೆ ಅಂತೆ. ಅಂದರೆ ಕಾರುಗಳು ಅಂತ ಹೇಳುವ ಸರ್ಕಲ್ನ ಸಣ್ಣ ಪಾರ್ಟ್ ಮಾತ್ರ ಜೀಪ್ಗಳಾಗುತ್ತವೆ ಜೊತೆ ಓವರ್ಲ್ಯಾಪ್ ಆಗಿದೆ. ಅದೇ ರೀತಿಯಾಗಿ ಕೆಲವು ಜೀಪ್ಗಳು ಮಾತ್ರ ಬಸ್ಗಳಾಗುತ್ತವೆ. ಹಿಂದಿನ ಪ್ರಶ್ನೆಯಲ್ಲಿ ಯಾವ ರೀತಿಯಾಗಿ ಇತ್ತು ಚಿತ್ರ, ಅದೇ ರೀತಿಯಾಗಿ ಈ ಪ್ರಶ್ನೆಯಲ್ಲೂ ಇದೆ. ಅಂದರೆ ಜೀಪ್ಗಳು ಅಂತ ಹೇಳೋದು ಸಣ್ಣ ಪಾರ್ಟ್ ಮಾತ್ರ ಬಸ್ಸುಗಳಾಗುತ್ತವೆ ಸರ್ಕಲಿಗೆ ಸರಿಯಾಗಿ ಜೋಡಣೆ ಆಗಿದೆ. ಈಗ ತೀರ್ಮಾನಗಳನ್ನು ನಾವು ಗಮನಿಸ್ತಾ ಹೋದರೆ ಕೆಲವು ಜೀಪ್ಗಳು ಕಾರುಗಳಾಗುತ್ತವೆ ಅಂತ ಹೇಳಿದ್ದಾರೆ. ಹೌದಾ? ಈ ಕಾರುಗಳು ಅಂತ ಹೇಳೋದು ಜೀಪ್ಗಳ ಜೊತೆ ರಿಲೇಟ್ ಆಗಿದೆಯಾ ಇಲ್ಲಿ? ಹೌದು, ಓವರ್ಲ್ಯಾಪ್ ಆಗಿದೆ. ಆದ್ರಿಂದ ಕೆಲವು ಕಾರುಗಳು
ಕೆಲವು ಜೀಪ್ಗಳು ಇಲ್ಲಿ ಕಾರುಗಳಾಗುತ್ತವೆ ಸರಿಯಾಗಿದೆ. ಯಾಕೆಂದರೆ ಹೇಳಿಕೆಯಲ್ಲಿ ಹೇಳಿದ್ದಾರೆ ಆಲ್ರೆಡಿ ಕೆಲವು ಕಾರುಗಳು ಜೀಪ್ಗಳಾಗುತ್ತವೆ ಅಂತ ಹೇಳಿರುವ ಕಾರಣ, ಆದ್ದರಿಂದ ನಮಗೆ ಇಲ್ಲಿ ಕೆಲವು ಜೀಪ್ಗಳು ಕಾರುಗಳಾಗಲೇಬೇಕು. ಆದ್ದರಿಂದ ತೀರ್ಮಾನ 1 ಸರಿಯಾಗ್ತದೆ. ಈಗ ಎರಡನೇ ತೀರ್ಮಾನ ಏನಿದೆ, ಎಲ್ಲ ಜೀಪ್ಗಳು ಬಸ್ಗಳಾಗುತ್ತವೆ ಅಂತೆ. ಹೌದಾ? ಇಲ್ಲ, ಹೇಳಿಕೆಗಳಲ್ಲಿ ಏನು ಹೇಳಿದ್ದಾರೆ, ಕೆಲವು ಜೀಪ್ಗಳು ಮಾತ್ರ ಬಸ್ಗಳಾಗುತ್ತವೆ ಅಂತ. ಅದರಿಂದ ಇಲ್ಲಿ ಸರಿ ಕಾಂಟ್ರಡಿಕ್ಟರಿ ಆಗಿದೆ. ಅದರಿಂದ ಆಯ್ಕೆ ಯಾವುದಾಗ್ತದೆ ಇಲ್ಲಿ 1, ಅಂದರೆ ಕೇವಲ ತೀರ್ಮಾನ 1 ಅನುಸರಿಸುತ್ತದೆ. ಕೆಲವು ಜೀಪ್ಗಳು ಕಾರುಗಳಾಗುತ್ತವೆ ಅಂತ ಹೇಳುವ ತೀರ್ಮಾನ ಮಾತ್ರ ಸರಿಯಾಗಿದೆ. ಎರಡನೇ ತೀರ್ಮಾನ ಇಲ್ಲಿ ತಪ್ಪಾಗಿದೆ. ಆದ್ದರಿಂದ ಆಯ್ಕೆ 1 ಅಂದರೆ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಮುಂದಿನ ಪ್ರಶ್ನೆಯನ್ನು ಗಮನಿಸುವ. ಹೇಳಿಕೆಗಳನ್ನು ನೋಡಿ. ಯಾವುದೇ ನದಿಗಳು ಸರೋವರಗಳಲ್ಲ. ಎರಡನೇ ಹೇಳಿಕೆ, ಕೆಲವು ಸರೋವರಗಳು ಕೆರೆಗಳಾಗಿವೆ. ತೀರ್ಮಾನಗಳನ್ನು ನಾವು ನೋಡಿದರೆ ಕೆಲವು ಕೆರೆಗಳು ನದಿಗಳಾಗಿವೆ, ಕೆಲವು ಸರೋವರಗಳು ನದಿಗಳಲ್ಲ ಅಂತ ಹೇಳಿದ್ದಾರೆ. 4 ಆಯ್ಕೆಗಳಿವೆ. ಚಿತ್ರವನ್ನು ನೋಡಿ. ಏನು ಹೇಳಿದ್ದಾರೆ, ಯಾವುದೇ ನದಿಗಳು ಸರೋವರಗಳಲ್ಲ ಅಂತ. ಸರೋವರ ಅಂತ ಹೇಳುವ ಸರ್ಕಲ್ ಸಪ್ರೇಟ್ ಆಗಿರಬೇಕು, ಅದೇ ರೀತಿ ನದಿಗಳು ಸಪ್ರೇಟ್ ಆಗಿರಬೇಕು. ಯಾಕೆಂದರೆ ಯಾವುದೇ ನದಿ ಕೂಡ ಸರೋವರ ಅಲ್ಲ ಅಂತ. ಈಗ ಎರಡನೇ ಹೇಳಿಕೆ ಏನಿದೆ, ಕೆಲವು ಸರೋವರಗಳು ಕೆರೆಗಳಂತೆ. ಸರೋವರ ಅಂತ ಹೇಳೋದ್ರಲ್ಲಿ ಕೆಲವು ಮಾತ್ರ ಕೆರೆಗಳಾಗಿವೆ ಅಂತ ಹೇಳಿದ್ರು. ಅಂದರೆ ಸಣ್ಣ ಪಾರ್ಟ್ ಓವರ್ಲ್ಯಾಪ್ ಆಗಬೇಕು ಕೆರೆಗಳ ಜೊತೆ. ಸರಿಯಾಗಿದೆ ಅಲ್ವಾ? ಚಿತ್ರಗಳ ಪ್ರಕಾರ ನಾವೀಗ ಗಮನಿಸ್ತಾ ಹೋದರೆ ತೀರ್ಮಾನವನ್ನು ನೋಡಿದರೆ ಕೆಲವು ಕೆರೆಗಳು ನದಿಗಳಾಗಿವೆ ಅಂತ ಹೇಳಿತು. ಹೌದಾ? ಇಲ್ಲ, ಯಾಕೆಂದರೆ ಕೆರೆಗಳು ಮತ್ತು ನದಿಗಳ ನಡುವೆ ಯಾವುದೇ ರೀತಿ ಓವರ್ಲ್ಯಾಪ್ ಆಗಲಿಲ್ಲ ನಾವು ಚಿತ್ರವನ್ನು ಗಮನಿಸಿದರೆ. ಆದ್ದರಿಂದ ಕೆಲವು ಕೆರೆಗಳು ನದಿಗಳಾಗುತ್ತವೆ ಅಂತ ಹೇಳುವ ತೀರ್ಮಾನ ಇಲ್ಲಿ ಅನುಸರಿಸುವುದಿಲ್ಲ. ಈಗ ಎರಡನೇ ತೀರ್ಮಾನ ಯಾವುದಿದೆ, ಕೆಲವು ಸರೋವರಗಳು ನದಿಗಳಲ್ಲ ಅಂತ ಹೇಳಿದ್ದಾರೆ. ಹೌದಾ? ಹೌದು. ಯಾಕೆಂದರೆ ಮೊದಲನೇ ಹೇಳಿಕೆಯಲ್ಲಿಯೇ ಹೇಳಿದ್ದಾರೆ ಯಾವುದೇ ನದಿಗಳು ಸರೋವರಗಳಲ್ಲ ಅಂತ. ಯಾವುದೇ ನದಿಗಳು ಸರೋವರಗಳಲ್ಲ ಅಂತ ಆದಮೇಲೆ ಕೆಲವು ಸರೋವರಗಳು ಕೂಡ ನದಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಆಯ್ಕೆ 2, ಕೇವಲ ತೀರ್ಮಾನ 2 ಅನುಸರಿಸುತ್ತದೆ. ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಅಂದರೆ ಕೆಲವು ಸರೋವರಗಳು ನದಿಗಳಲ್ಲ ಅಂತ ಹೇಳೋದು ಸರಿಯಾದ ಉತ್ತರ. ಇಲ್ಲಿ ಹೇಳಿಕೆಗಳನ್ನು ಗಮನಿಸಿ. ಎಲ್ಲ ಮೀನುಗಳು ನೀರಿನಲ್ಲಿ ಜೀವನ ನಡೆಸುವ ಪ್ರಾಣಿಗಳಾಗಿವೆ. ಕೆಲವು ನೀರಿನಲ್ಲಿ ಜೀವನ ನಡೆಸುವ ಪ್ರಾಣಿಗಳು ಉಭಯಚರರಾಗಿವೆ. ಈಗ ತೀರ್ಮಾನಗಳನ್ನು ನೋಡಿದರೆ ಕೆಲವು ಮೀನುಗಳು ಉಭಯಚರರಾಗಿವೆ, ಎಲ್ಲ ಉಭಯಚರ ನೀರಿನಲ್ಲಿ ಜೀವನ ನಡೆಸುವ ಪ್ರಾಣಿಗಳಾಗಿವೆ ಅಂತ ಹೇಳಿ 4 ಆಯ್ಕೆಗಳಿವೆ. ಈಗ ಚಿತ್ರವನ್ನು ರಿಲೇಟ್ ಮಾಡ್ತಾ ಹೋದರೆ ಏನು ಹೇಳಿದ್ದಾರೆ, ಎಲ್ಲ ಮೀನುಗಳು ನೀರಿನಲ್ಲಿ ಜೀವನ ನಡೆಸುವ ಪ್ರಾಣಿಗಳು. ಅಂದರೆ ಮೀನುಗಳು ಅಂತ ಹೇಳುವ ಸರ್ಕಲ್ ಜಲಚರಗಳು, ಅಂದರೆ ನೀರಿನಲ್ಲಿ ಜೀವನ ನಡೆಸುವಂತಹ ಪ್ರಾಣಿಗಳು ಈ ಸರ್ಕಲ್ ಒಳಗೆ ಬರಬೇಕು. ಜಲಚರಗಳ ಒಳಗೆ ಮೀನುಗಳು ಬರಬೇಕು. ಅದೇ ರೀತಿಯಾಗಿದೆ ಅಲ್ವಾ ಇಲ್ಲಿ? ಹಾಗೆಯೇ ಕೆಲವು ನೀರಿನಲ್ಲಿ ಜೀವನ ನಡೆಸುವ ಪ್ರಾಣಿಗಳು ಉಭಯಚರರಾಗಿವೆ ಅಂತ ಹೇಳಿದ್ದಾರೆ. ಅಂದರೆ ಕೆಲವು ಜಲಚರಗಳು ಉಭಯಚರಗಳಂತೆ. ಅಂದರೆ ಜಲಚರಗಳು ಅಂತ ಹೇಳುವ ಸರ್ಕಲ್ನ ಸಣ್ಣ ಪಾರ್ಟ್ ಉಭಯಚರಗಳು ಸರ್ಕಲ್ ಜೊತೆ ಓವರ್ಲ್ಯಾಪ್ ಆಗಿರಬೇಕು. ಹಾಗೆ ಇದೆ ಅಲ್ವಾ ಇಲ್ಲಿ? ಕೆಲವು ನೀರಿನಲ್ಲಿ ಜೀವನ ನಡೆಸುವ ಪ್ರಾಣಿಗಳು ಉಭಯಚರರಾಗಿವೆ ಅಂತ ಹೇಳೋದು ಸರಿಯಾಯ್ತು ಇಲ್ಲಿ. ಈಗ ನಾವು ತೀರ್ಮಾನಗಳನ್ನು ಗಮನಿಸಿದರೆ ಕೆಲವು ಮೀನುಗಳು ಉಭಯಚರರಾಗಿವೆ ಅಂತ ಹೇಳಿದ್ದಾರೆ. ಈಗ ಕೆಲವು ಮೀನುಗಳು ಉಭಯಚರರಾಗಿವೆ ಅಂತ ಹೇಳಿದರೆ ಇಲ್ಲೀಗ ನೋಡಿ, ಮೀನುಗಳು ಮತ್ತು ಉಭಯಚರಗಳು ಅಂತ ಹೇಳುವ ಸರ್ಕಲ್ಗಳಿಗೆ ಏನಾದರೂ ಲಿಂಕ್ ಇದೆಯಾ ಇಲ್ಲಿ? ಇಲ್ಲ, 2 ಸಪ್ರೇಟ್ ಆಗಿವೆ. ಹಾಗೆ ಎಲ್ಲ ಉಭಯಚರಗಳು ನೀರಿನಲ್ಲಿ ಜೀವನ ನಡೆಸುವ ಪ್ರಾಣಿಗಳು ಅಂತ ಹೇಳಿದ್ದಾರೆ. ಹೌದಾ? ಯಾಕೆ ಇಲ್ಲಿ ಎಲ್ಲ ಉಭಯಚರ ನೀರಿನಲ್ಲಿ ಜೀವನ ನಡೆಸುವ ಪ್ರಾಣಿಗಳು ಆಗಿಲ್ಲ ಅಂತ ನೋಡಿ. ಯಾಕೆಂದರೆ ಉಭಯಚರಗಳು ಜಲಚರಗಳ ಒಳಗೆ ಇಲ್ಲ. ಉಭಯಚರಗಳು ಸರ್ಕಲ್ನ ಒಂದು ಪಾರ್ಟ್ ಮಾತ್ರ ಓವರ್ಲ್ಯಾಪ್ ಆಗಿದೆ. ಇದು ಕಂಪ್ಲೀಟ್ ಆಗಿ ಜಲಚರಗಳ ಒಳಗೆ ಬರ್ತಿದ್ರೆ ಈ ತೀರ್ಮಾನ ಸರಿ ಅಂತ ಹೇಳ್ಬೋದಿತ್ತು. ಆದ್ರಿಂದ ನಿಮಗೆ ಇಲ್ಲಿ ಗಮನಿಸಬೇಕಾದದ್ದು ಆಯ್ಕೆ 4 ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗ್ತದೆ. ಅಂದರೆ ತೀರ್ಮಾನ 1 ಮತ್ತು 2 ಅನುಸರಿಸುವುದಿಲ್ಲ ಅಂತ ಆಯಿತು. ಅರ್ಥ ಆಯ್ತಲ್ವಾ? ಇಂದಿನ ಈ ತರಗತಿ ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.